ರಾಜ್ಯದಲ್ಲಿ 9 ಇಂಜೆಕ್ಷನ್ ಕಳಪೆ ಗುಣಮಟ್ಟದಿಂದ ಕೂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಗ್ಯ ಇಲಾಖೆಯ ವರದಿಯಲ್ಲಿ ವಿಚಾರ ಗೊತ್ತಾಗಿದೆ. ಶಾಕಿಂಗ್ ಸೈಲೆಂಟ್ ಕಿಲ್ಲರ್ ಇಂಜೆಕ್ಷನ್. ಕರ್ನಾಟಕದಲ್ಲಿ ಕಳಪೆ ಗುಣಮಟ್ಟದ ಇಂಜೆಕ್ಷನ್. ಆರೋಗ್ಯ ಇಲಾಖೆಯ ಟೆಸ್ಟಿಂಗ್ನಲ್ಲಿ 9 ಇಂಜೆಕ್ಷನ್ಗಳು ಅಸುರಕ್ಷಿತ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಗ್ಯ ಸಚಿವರಿಂದಲೇ ಕೇಂದ್ರ ಆರೋಗ್ಯ ಸಚಿವರಿಗೆ ಮಾಹಿತಿಯನ್ನು ರವಾನಿಸಲಾಗಿದೆ. ರಾಜ್ಯದಲ್ಲಿ 9 ಇಂಜೆಕ್ಷನ್ಗಳನ್ನು ಬ್ಯಾನ್ ಮಾಡಲಿಕ್ಕೆ ನಿರ್ಧರಿಸಲಾಗಿದೆ. ಸರ್ಜರಿ, ಡಯಾಬಿಟಿಸ್, ಹೃದಯ ಸಂಬಂಧಿ ಸಂಧಿ ನೋವಿಗೆ ಬಳಸುವಂತಹ ಕೆಲ ಇಂಜೆಕ್ಷನ್ಗಳು ಅಸುರಕ್ಷಿತ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಆ 9 ಇಂಜೆಕ್ಷನ್ಗಳನ್ನು ಬ್ಯಾನ್ ಮಾಡಲಿಕ್ಕೆ ರಾಜ್ಯದ ಆರೋಗ್ಯ ಇಲಾಖೆ ನಿರ್ಧರಿಸಿದೆ. ಜೊತೆಗೆ ಕೇಂದ್ರ ಆರೋಗ್ಯ ಸಚಿವಾಲಯಕ್ಕೂ ಕೂಡ ಮಾಹಿತಿ ಕೊಟ್ಟಿದೆ. ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ಸರ್, ಇವಾಗ ಬಹುಶಃ ಇದು ಶಾಕಿಂಗ್ ಅನ್ಸುತ್ತೆ. 9 ಇಂಜೆಕ್ಷನ್ ಅನ್ಸೇಫ್ ಅಂತ ರಿಪೋರ್ಟ್ ಬಂದಿದ್ದು, ತಾವು JP ನಡ್ಡಾ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದೀರಿ. ಸೊ ಎಷ್ಟು ಟೈಮಿಂದ ಈ ಇಂಜೆಕ್ಷನ್ ಈಗ ರಾಜ್ಯದಲ್ಲಿ ಇದೆ ಏನು ಅಂತ? ಇಲ್ಲ, ಇದು ನಮ್ಮ ನಾವೆಲ್ಲ ಟೆಸ್ಟ್ಗಳು ಮಾಡಿದಾಗ ಪತ್ತೆ ಹಚ್ಚಿರುವಂಥದ್ದು. ಮತ್ತು ಈಗ ಈ ಥರ ವ್ಯವಸ್ಥೆ ನೋಡಿ, ಇದರ ಯಾವುದೇ ಒಂದು ರಾಜಕೀಯದ ಉದ್ದೇಶ ಅಂತೂ ಏನಿಲ್ಲ. ಹೇಗೆ ನಾವು ಇದನ್ನು ಇನ್ನೂ ಸದೃಢ ಮಾಡ್ಕೋಬೋದು. ನಮ್ಮ ರೆಗ್ಯುಲೇಟರಿ ಸಿಸ್ಟಮ್ ಏನಿದೆ, ಒಂದು ಕಡೆ ಮ್ಯಾನುಫ್ಯಾಕ್ಚರರ್ಸ್ ಅವ್ರ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಅವ್ರ ಮೇಲೆ ಕ್ವಾಲಿಟಿ ಮೇಂಟೈನ್ ಮಾಡದೆ ಹೋದರೆ ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತು ಸಾರ್ವಜನಿಕರಿಗೆ ಈ ವಿಷಯಗಳು ಗೊತ್ತಾಗಬೇಕು, ಈ ಮಾಹಿತಿ ಇರಬೇಕು. ಯಾವ ಒಂದು ಔಷಧಿ ಸರಿಯಾಗಿದೆಯೋ ಇಲ್ವೋ, ಯಾವ ಮ್ಯಾನುಫ್ಯಾಕ್ಚರರ್ ಸರಿಯಾಗಿ ಮಾಡ್ತಾ ಇದ್ದಾನೋ ಇಲ್ವೋ. ಸೊ ಇದಕ್ಕೊಂದು ಸಿಸ್ಟಮ್ ಇರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಆ ಕಾರಣದಿಂದ ನಾನು ಅವ್ರ ಜೊತೆ ಬರೆದಿದ್ದೀನಿ. ಈಗ ನಮ್ಮಲ್ಲಿ ಏನು ಫೈಂಡಿಂಗ್ಸ್ ಬಂದಿದೆ, ಇದ್ರ ಮೇಲೆ ನಾವು ಕ್ರಮ ತೊಗೊಳ್ಬೇಕು ಅಂತಲೂ ಕೂಡ ನಾನು ಯಾವ ರೀತಿ ಬೇರೆ ರಾಜ್ಯಗಳು ಕೂಡ ಗೊತ್ತಾಗಬೇಕು, ಈ ಕಂಪನಿಯಿಂದ ಈ ಥರ ಪ್ರಾಡಕ್ಟು ಸರಿ ಇಲ್ಲ ಅಂತ. ಸೊ ಇದೊಂದು ಸಮ್ ವಿ ಹ್ಯಾವ್ ಟು ಆಲ್ ಎಲ್ಲೋ ಒಟ್ಟಿಗೆ ಕೆಲಸ ಮಾಡಬೇಕಿದ್ರು. ಹೇಗೆ ಗೊತ್ತಾಯಿತು ಸರ್? ಅಂದರೆ ಅದರಿಂದ ಏನಾದರೂ ಅನಾಹುತ ಆಯಿತಾ ಅಥವಾ ಇದು? ಜಸ್ಟ್ ನಮ್ಮ ಇದನ್ನು ಚೆಕ್ ಮಾಡ್ತೀವಿ, ಡ್ರಗ್ ಕ್ವಾಲಿಟಿ ಚೆಕ್ ಮಾಡ್ತೀವಿ ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಂದ. ಸೊ ನಾವು ಇದನ್ನು ಸ್ವಲ್ಪ ಇನ್ನೂ ವ್ಯವಸ್ಥಿತವಾಗಿ ಮಾಡೋದಕ್ಕೆ ನಮ್ಮ ಹೊಸ ಕಮಿಷನರ್ಗೂ ಕೂಡ ಹೇಳಿ ಈಗ ಅದನ್ನೆಲ್ಲ ಮಾಡಿಸ್ತಾ ಇದ್ದೀವಿ. ಸೊ ನಮ್ಮಲ್ಲೂ ಕೂಡ ಈ ಥರದೆಲ್ಲ ಮಾಹಿತಿ ಏನು ಬರ್ತದೆ, ಪ್ರತಿಯೊಬ್ಬರು ಕೂಡ ಈಗ ಎಲ್ಲ ಫಾರ್ಮಸಿಗಳಿಗೆ ಗೊತ್ತಾಗಬೇಕು, ಈ ಡ್ರಗ್ ಸರಿ ಇಲ್ಲ, ನೀವು ಅದನ್ನು ಕೊಡಬೇಡಿ, ಮತ್ತು ಡಾಕ್ಟರ್ಸಿಗೆ ಗೊತ್ತಾಗಬೇಕು, ಮತ್ತು ಅದನ್ನು ವಾಪಸ್ ತೊಗೊಳ್ಬೇಕು. ಈ ಥರದಕ್ಕೆ ಮುಂದೆ ಹೇಗೆ ನಾವು ಹೆಜ್ಜೆ ಇಡಬೇಕು ಅಂತ ಇದೆಲ್ಲ ಇದನ್ನು ಖಾಸಗಿಯಾಗೂ ಕೂಡ ಮಾರಾಟ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ಅದಕ್ಕೆ ಯಾವ ರೀತಿ ಕಡಿವಾಣವನ್ನು? ನೋಡಿ, ಇವೆಲ್ಲ ಸುಲಭ ಇಲ್ಲ, ಆಯಿತಾ. ಇದು ಅಷ್ಟು ಈಸಿ ಅಲ್ಲ. ಅದಕ್ಕೆ ನಾನು ಅವ್ರಿಗೆ ಬರೆದಿರೋದು. ಯಾಕೆಂತ ಹೇಳಿದ್ರೆ, ಇದೆಲ್ಲ ಆಗಬೇಕಾದ್ರೆ ನಾವು ಜೊತೆಲಿ ಎಲ್ಲ ಸೇರಿ ಕೆಲಸ ಮಾಡಬೇಕಾಗ್ತದೆ. ಮತ್ತು ಜನರಿಗೆ ತೊಂದರೆ ಆಗಬಾರ್ದು, ಸಾರ್ವಜನಿಕ ತೊಂದರೆ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ನೋಡಿ, ನಾನು ಸುಮ್ಮನೆ ಒಂದು ಇಶ್ಯೂ ಮಾಡೋದಕ್ಕೆ ಮಾಡ್ತಾ ಇಲ್ಲ. ನಮ್ಮ ಸಿಸ್ಟಮನ್ನು ಹೇಗೆ ಸರಿಪಡಿಸ್ಕೋಬೋದು. ಈಗ ನಮ್ಮ ಹತ್ರ ಈ ಥರದ್ದು ಗೊತ್ತಾಗಿದೆ, ಇದ್ರ ಮೇಲೆ ನಾವು ಕ್ರಮ ತೊಗೊಳ್ತಾ ಇದ್ವಿ. ಈ ಕಂಪನಿಗಳ ಮೇಲೆ ಕ್ರಮಗಳಾಗಬೇಕು, ಕಂಪನಿಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಸೆಂಟ್ರಲ್ ಡ್ರಗ್ ಅಥಾರಿಟಿ ಇದೆ, ಅವರು ಇದನ್ನು ನೋಡಬೇಕು. ಸೊ ಈ ಥರದ್ದೆಲ್ಲ ಬರ್ತದೆ. ಸೊ ಇಟ್ ಇಸ್ ವೆರಿ ಸೀರಿಯಸ್ ಇಶ್ಯೂ. ಸೊ ಇದನ್ನು ಹೋಪ್ಫುಲಿ ಸೆಂಟ್ರಲ್ ಮಿನಿಸ್ಟರ್ ನಾನು ಖುದ್ದಾಗಿ ಮಾತಾಡ್ತೀನಿ, ಡೆಲ್ಲಿಗೆ ಹೋದಾಗ ಭೇಟಿನೂ ಮಾಡ್ತೀನಿ. ಇದು ಎಲ್ಲ ರಾಜ್ಯಗಳು ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ. ಪ್ರಶ್ನೆ, ಹಠಾತ್ ಸಾವಿನ ಬಗ್ಗೆ ತಾವು ಕಮಿಟಿ ಒಂದು ಕೂಡ CM ಅವರು ಸೂಚನೆಯನ್ನ ಕೊಟ್ಟಿದ್ರು, ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು ಯಂಗ್ ಜನರೇಷನ್ ಅಲ್ಲಿ. ಸೊ ಏನಾದ್ರು ಅದು ಇನ್ನೂ ಅವರು ವರದಿ ಕೊಟ್ಟ ಮೇಲೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಾನು ಏನು ಹೇಳಕ್ಕಾಗಲ್ಲ ಈಗ. ಓಕೆ. ದಿನೇಶ್ ಗುಂಡೂರಾವ್ ಅವರು. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.